ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರ ಇಡೀ ದೇಶದಾದ್ಯಂತ ಕೋಲಾಹಲಕ್ಕೆ ಕಾರಣ ಆದ ಬೆನ್ನಲ್ಲೇ ದೇಗುಲದ ಆಡಳಿತ ಮಂಡಳಿ ಈಗ ಪ್ರಸಾದ ತಯಾರಿಕೆಯಲ್ಲಿ ಪಾವಿತ್ರ್ಯತೆಯನ್ನ ಜಾಸ್ತಿ ಮಾಡ್ತಾ ಇದೆ. ವಿವಾದದ ಬೆನ್ನಲ್ಲೇ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪಾವಿತ್ರ್ಯತೆ ಕಾಯ್ದುಕೊಳ್ಳೋದಕ್ಕೆ ಕೆಎಂಎಫ್ನಲ್ಲಿ ತಿರುಪತಿ ತುಪ್ಪಕ್ಕಾಗಿ ಭಾರಿ ಬೇಡಿಕೆ. ಇನ್ನೊಂದು ಕಡೆಗೆ ಕೆಎಂಎಫ್ನಲ್ಲಿ ತಿರುಪತಿ ತುಪ್ಪಕ್ಕೆ ಭಾರಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ತಿರುಪತಿಗೆ ಹೋಗುವಂತಹ ಕೆಎಂಎಫ್ ತುಪ್ಪದ ವಾಹನಕ್ಕೆ ಜಿಪಿಎಸ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಮಾರ್ಗ ಮಧ್ಯದಲ್ಲಿ ಕಲಬೆರಕೆ ಆಗದಂತೆ ತಡೆಯೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಕೆಎಂಎಫ್ ಕಡೆಯಿಂದ ಮುಂಜಾಗ್ರತಾ ಕ್ರಮಗಳು. ಸೊ ನೋಡ್ತಾ ಇದ್ದೀರಾ, ಕೆಎಂಎಫ್ ವಾಹನಗಳಿಗೆ ಜಿಪಿಎಸ್, ಟಿಟಿಡಿಗೆ ಹೋಗುವಂತಹ ಎಲ್ಲಾ ವಾಹನಗಳಿಗೆ ಜಿಪಿಎಸ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ತುಪ್ಪ ಇರುವಂತಹ ಟ್ಯಾಂಕರ್ಗೆ ಸ್ಕ್ಯಾನರ್ ಲಾಕ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಟ್ಯಾಂಕರ್ ಒಮ್ಮೆ ಲಾಕ್ ಆದರೆ ಟಿಟಿಡಿಯಲ್ಲೇ ಓಪನ್ ಮಾಡುವಂತ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಟಿಟಿಡಿಯಲ್ಲಿ ಓಪನ್ ಮಾಡಬೇಕು ಅಂದ್ರೆ ಅದಕ್ಕೂ ಪಾಸ್ವರ್ಡ್ ಕಡ್ಡಾಯಗೊಳಿಸಬೇಕಾಗತ್ತಂತೆ. ಟ್ಯಾಂಕರ್ನಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಓಪನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಕೆಎಂಎಫ್ ಅಧಿಕಾರಿಗಳಿಗೆ OTP ರವಾನೆ ಆಗುತ್ತೆ. OTP ನಂಬರ್ ಹೇಳಿದ್ರೆ ಮಾತ್ರ ಈ ತುಪ್ಪದ ಟ್ಯಾಂಕರ್ ಓಪನ್ ಆಗಲಿದೆ, ಇಲ್ಲಾಂದ್ರೆ ಲಾಕ್ ಆಗೇ ಇರುತ್ತೆ. ಸೊ ಅಡಲ್ಟ್ರೇಷನ್ಗೆ ಯಾವುದೇ ಅವಕಾಶಗಳು ಆಗದಂತೆ ನೋಡ್ಕೊಳ್ತಾ ಇದೆ ಕೆಎಂಎಫ್. ಯಾಕಂದ್ರೆ ಒಂದೇ ಒಂದು ಚಿಕ್ಕ ತಪ್ಪು ಕೂಡ ಕೆಎಂಎಫ್ ಬ್ರ್ಯಾಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಒಂದೇ ಒಂದು ಚಿಕ್ಕ ಪುಟ್ಟ ತಪ್ಪಾದ್ರೂ ಕೂಡ ಇಡೀ ಕೆಎಂಎಫ್ ಬ್ರ್ಯಾಂಡ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿರೋದು ಆದ್ಯ ಕರ್ತವ್ಯ ಅಧಿಕಾರಿಗಳದು. ಹೆಂಗ್ ತಗೊಂಡಿದ್ದಾರೆ? ತೃಪ್ತಿಕರವಾಗಿದೆ ಅಂತ ಅನಿಸ್ತಾ ಇದೆಯಾ? ಟೆಕ್ನಾಲಜಿಯ ಸಹಾಯವನ್ನ ಹೆಂಗ್ ಬಳಸ್ಕೊಂಡಿದ್ದಾರೆ ಇಲ್ಲಿ? ಖಂಡಿತವಾಗಿಯೂ ಮಮತಾ, ಪ್ರಮುಖವಾಗಿ ಈ ವಿವಾದ, ತಿರುಪತಿಯ ಲಡ್ಡು ವಿವಾದ ಯಾವಾಗ ಜೋರಾಯಿತು, ಆ ವಿವಾದ ಆರಂಭವಾದ ಬಳಿಕ ಕೆಎಂಎಫ್ ಮೇಲೂ ಕೂಡ ಒತ್ತಡ ಆರಂಭ ಆಗಲಿಕ್ಕೆ ಶುರುವಾಯಿತು. ಒಂದು ಕಡೆ ಕೆಎಂಎಫ್ನಿಂದ ಸರಬರಾಜು ಮಾಡಿಕೊಳ್ಳುವಂಥ ತುಪ್ಪವನ್ನು ಹೆಚ್ಚಿಗೆ ಪಡೆದುಕೊಳ್ಳೋದಕ್ಕೆ ಟಿಟಿಡಿ ಮುಂದಾದರೆ, ಅದನ್ನು ಸರಬರಾಜು ಮಾಡೋದರ ಒತ್ತಡದ ಜೊತೆಗೆ ಮತ್ತೊಂದು ಕಡೆ ಕ್ವಾಲಿಟಿ ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಕಾಪಾಡಬೇಕಾದಂಥ ಸೇಫ್ಟಿಯನ್ನು ಮೇಂಟೈನ್ ಮಾಡುವಂಥ ಒತ್ತಡವನ್ನು ಕೆಎಂಎಫ್ ಮೇಂಟೈನ್ ಮಾಡಬೇಕಾದಂತಹ ಸವಾಲುಗಳು ಮುಂದಿದೆ. ಸೊ ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ದೊಡ್ಡ ಮಟ್ಟದ ಎಫೆಕ್ಟ್ ಬ್ರ್ಯಾಂಡ್ ಮೇಲೆ ಬೀಳುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ಒಂದಷ್ಟು ಹೆಜ್ಜೆಗಳನ್ನು ಇಡೋದಕ್ಕೆ ಕೆಎಂಎಫ್ ಮುಂದಾಗಿದೆ. ಬಹಳ ಪ್ರಮುಖವಾಗಿ ಇಲ್ಲಿಂದ ದಿನನಿತ್ಯ ಹೊರಡುವಂತಹ ವೆಹಿಕಲ್ಸ್ಗಳೇನಿದೆ, ಅಂದರೆ ಈಗಾಗಲೇ 1.5-3 ತಿಂಗಳಿಗೆ ಟೆಂಡರ್ ಅನ್ನು ತೆಗೆದುಕೊಂಡಿರುವಂಥದ್ದು, ಇದನ್ನು 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡುವಂಥ ಕೆಲಸಗಳು ಸಹ ಚಿಂತನೆಗಳು ಕೂಡ ಆಗ್ತಾ ಇದೆ. ಈಗ ಇಲ್ಲಿಂದ ಹೊರಡುವಂಥ ವಾಹನಗಳು ಯಾವುದೇ ಕಾರಣಕ್ಕೂ ಮಾರ್ಗ ಮಧ್ಯದಲ್ಲಿ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಾರ್ದು, ಜೊತೆಗೆ ಆದರೂ ಕೂಡ ತುಪ್ಪದ ಕ್ವಾಲಿಟಿ ವಿಚಾರದಲ್ಲಿ ಯಾವುದೇ ಗೊಂದಲಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದನ್ನು ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಲಾಕರ್ ಏನಿದೆ, ಆ ಹೊರಡುವಂಥ ಗಾಡಿಯ ಲಾಕರ್ಗಳು ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ, ಅಂದರೆ ಇಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಾಲಜಿಗಳನ್ನು ಬಳಕೆಯನ್ನು ಮಾಡಿಕೊಂಡು ಲಾಕನ್ನು ಮಾಡಿ ಕಳಿಸ್ತಾರೆ. ಅದು ನೇರವಾಗಿ ಇಲ್ಲಿ ಬಿಟ್ಟರೆ ನೀವು ಟಿಟಿಡಿಗೆ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಮಾತ್ರ ನೇರವಾಗಿ ಕೆಎಂಎಫ್ಗೆ ಬರುವಂಥ OTPಯನ್ನು ಅಲ್ಲಿಗೆ ಫೀಡ್ ಮಾಡಿದ್ರೆ ಆಮೇಲೆ ಅಷ್ಟೇ ಅದು ಓಪನ್ ಆಗೋದು. ಅಲ್ಲಿ ತನಕ ಆ ಲಾಕರ್ ಏನಿದೆ, ಟ್ಯಾಂಕರ್ ಲಾಕರ್ ಏನಿರುತ್ತೆ, ಅದು ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. ಈ ರೀತಿಯಾಗಿ ಬರುವಂಥ ಎಲ್ಲ ವಾಹನಗಳಿಗೂ ಲಾಕರ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡುವಂಥದ್ದು, ಜೊತೆಗೆ GPS ಅನ್ನು ಹಾಕೋದ್ರ ಮುಖಾಂತರವಾಗಿ ಪ್ರತಿ ಗಾಡಿಗಳು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಹೋಗುತ್ತೆ, ಇದೆಲ್ಲವನ್ನ ಕೂಡ ಅದನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡುವಂಥ ನಿಟ್ಟಿನಲ್ಲಿ ಸದ್ಯ ಕೆಎಂಎಫ್ ಮುಂದಾಗಿರುವಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಸದ್ಯ ಅಧಿಕಾರಿಗಳ ಮಟ್ಟದಲ್ಲಿ ಇದು ತೃಪ್ತಿದಾಯಕ ಆಗಿರುವಂಥ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೆಎಂಎಫ್ ಮಾಡಿದೆ. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.